ಅಮ್ಮ, ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೆಯಲ್ಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ. ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸಬಾರ್ದು ಅಂತ ನೀನು ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ್ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾಬಾ, ಈ ಮನೆ ಸೊಸೆಯಾಗಿ ಬರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಮಲೆ ಮಾದೇಶ್ವರ, ಒಂದು ದೊಡ್ಡ ಕುಟುಂಬದ ಯಜಮಾನ ಆಗಿ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇಂಥ ಯಜಮಾನನ ಜೊತೆ ಬಾಳೋದಕ್ಕೆ ಆ ಮನೆಯವರು ಕೂಡ ಪುಣ್ಯ ಮಾಡಿದ್ರು. ಭಗವಂತ, ನನಗೆ ಯಾಕಪ್ಪ ಇಂಥ ಭಾಗ್ಯ ಕೊಡಲಿಲ್ಲ? ಹೊಳೆ ದಂಡೆನಲ್ಲಿ ಒಂಟಿ ಮರುತ್ತರ ಇರಿಸ್ಬಿಟ್ಟಿಲ್ಲ. ನನಗೂ ಈ ಥರ ತುಂಬು ಸಂಸಾರ ಇದ್ದಿದ್ರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ನನ್ನ ವಟಾರದಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ, ಆದರೂ ನಾನು ಒಂಟಿ. ಅದೇ ನನ್ನ ವಟಾರದವರೆಲ್ಲ ನನ್ನನ್ನು ಯಜಮಾನ ಅಂತ ಟ್ರೀಟ್ ಮಾಡಿದರೆ ನಾನು ಅವ್ರನ್ನೆಲ್ಲ ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಅಯ್ಯೋ 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 ಅಯ್ಯೋ, ಯಾವ ಥರ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಎಂಪಿ ಅವರ ನಿಮ್ಗೊಂದು ಸರ್ಪ್ರೈಸ್ ಕಾತದ್ರಿ. ಸರ್ಪ್ರೈಸೇ? ಹೌದು ಯಜಮಾನ್ರೆ. ಇವತ್ತು ನೀನು ನನ್ನ ಯಜಮಾನ ಆದಿಯೇ? ಇವತ್ತು ಅಷ್ಟೇ ಅಲ್ಲ, ಇನ್ ಮುಂದೆ ಎಲ್ಲರೂ ನಿಮ್ಮನ್ನ ಯಜಮಾನ್ರೆ ಅಂತಾನೆ ಕರೆಯೋದು. ಮಲೆ ಮಾದೇಶ್ವರ, ನಮ್ಮ ವಟಾರದ ಹೆಣ್ಮಕ್ಳಲ್ಲಿ ಏನಪ್ಪ ಇದ್ದಕ್ಕಿದ್ದಂಗೆ ಅಂತ ಬದಲಾವಣೆ? ನನಗೊಂದು ಅರ್ಥ ಆಗ್ತಿಲ್ವೇ? ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಅರ್ಥ ಆಗ್ತದೆ. ಇವಾಗ ಅಲ್ಲಿಗೆ ಹೋಗಿ. ಏನ್ರಿ ಇದೆಲ್ಲ? ರೀ ಇವ್ರೇ ಎಂಪಿ ಕಣೋ. ಇನ್ನ ಮೇಲದಲ್ರಿ ಮತ್ತಿನ್ನೇನು? ರೇಣುಕಾ ಹ್ಞೂ ಇನ್ ಮುಂದೆ ಇವರು ನಮ್ಗೆಲ್ಲರಿಗೂ ಏನಾಗ್ತಾರಂತ ಹೇಳ್ಬಾರ ಪ್ರಾಣಿ. ನಮ್ಮ ಯಜಮಾನ್ರಿ. ನಾನು ಯಜಮಾನನೇ. ಏನ್ರಯ್ಯ ಇದು? ಏನ್ ಮಾತಾಡ್ತಿದ್ದೀರಿ? ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೌದು ಬೆಚ್ಚಪ್ಪ, ಅದು ಸಂಗತಿ ಎಂತ ಗೊತ್ತುಂಟಾ? ನಾವೆಲ್ಲರೂ ಇವತ್ತು ಟಿವಿಯಲ್ಲಿ ಯಜಮಾನ ಪಿಕ್ಚರ್ ನೋಡ್ತಾ ಇದ್ದೆವು. ಆಗ ನಮ್ಮ ಮಂಡ್ಯಗೊಂದು ವಿಷಯ ಪುಕ್ಕಿತ್ತು. ನಮಗೆಲ್ಲರಿಗೂ ನೀವೇ ಎಂತದಕ್ಕೆ ಯಜಮಾನ ಆಗಬಾರ್ದು. ಹೌದೇ ಎಂಪಿ ಅವರೇ, ಪಾಪ ನೀವು ಅಷ್ಟು ದೊಡ್ಡ ಮನೆ ಜೀವನ ಮಾಡ್ತಿದ್ರಿ. ನಮಗೂ ಯಾರು ಹೇಳೋರು ಕೇಳೋರು ಇಲ್ದೆ ಹೆಂಗ್ ಬೇಕಂದ್ರೆ ಜೀವನ ಮಾಡ್ತಿದ್ವಿ. ಇದರಿಂದ ಯಾರಿಗೂ ಏಳ್ಗೆನೇ ಆಗಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಡಿಸೈಡ್ ಮಾಡಿದೀವಿ. ಏನಂತ? ನಾನು ಯಜಮಾನ ಆಗ್ಬೇಕು ಅಂತಲೇ? ಹೌದ್ರಿ ಎಂಪಿ ಅವರ, ಇನ್ಮೇಲಿಂದ ನಮ್ಗೆಲ್ಲರಿಗೂ ನೀವೇ ಯಜಮಾನ್ರಿ. ನೀವ್ ಹಾಕಿದ್ಗೇರಿ ನಾವ್ ಯಾರು ದಾಟಂಗಿಲ್ರಿ. ಒಂದ್ ತಿಂಗಳು ಹಿಂಗಿರೋನ್ರಿ. ಇದರಿಂದ ನಿಮ್ ಮನ್ಸಿಗೆ ನೆಮ್ಮದಿ ಖುಷಿ ಸಿಕ್ತಿತ್ತಂದ್ರ ಇದನ್ನ ಕಂಟಿನ್ಯೂ ಮಾಡೋಣ್ರಿ. ಒಂದು ತಿಂಗಳೇನವ್ವ? ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಈಗಲೇ ಖುಷಿ ಆಗಿದೆ. ಕೂಡಿ ಮಾಡಿದ್ರೆ ಸ್ವರ್ಗ ಸುಖ ಅಂತ ದೊಡ್ಡವರೇ ಹೇಳಿಲ್ವೇ? ನೀವೆಲ್ಲರೂ ಒಪ್ಕೊಂಡಿರುವಾಗ ನಾ ಬೇಡ ಅನ್ನಕ್ಕಾಗುತ್ತಾ? ಇನ್ನು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಾನು ಒಂಟಿ ಅನ್ನೋ ಕೊರಗಾದ್ರೂ ದೂರ ಆಗುತ್ತೆ. ಓಯ್, ಇದೇ ಖುಷಿಯಲ್ಲಿ ಯಜಮಾನ ಸಿನಿಮಾದ ಸಾಂಗ್ಗೆ ಡಾನ್ಸ್ ಮಾಡುವನ ಮಾರಾಯ್ರೆ. ಇದ್ದಾಗನೇ ಇನ್ನು ಯಾಕೆ ಮಾರಾಯ್ರಿ ಅಂತೀಯ? ಯಜಮಾನ ಆಗ್ಲಿಕ್ಕೆ ನಮ್ ಭಾವನವ್ರು ಒಪ್ಕೊಂಡಾರಲ್ಲ. ಭಾವನೆ? ಹೌದ್ರಿ ಭಾವನವ್ರ. ಈ ಒಂದ್ ತಿಂಗಳ ಒಟ್ಟಾರದ ಗಂಡಸರಿಗೆಲ್ಲ ನೀವು ಅಣ್ಣಾರಿ, ಹೆಣ್ಮಕ್ಳಿಗೆಲ್ಲ ಭಾವರಿ. ಬಾವ ಡಾನ್ಸ್ ಶುರು ಮಾಡೋಣ. ನಾವಿಬ್ಬರೇ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲ ಯಜಮಾನ್ರೆ, ಮಂದ ಭಾವ ಅನ್ನ ನೋಡಕ ಹೇಗ್ ಮಾತಾಡ್ತಾರೆ? ಭಾವನವ್ರ ಮಾತಿಗೆಲ್ಲ ಬೇಜಾರ್ ಮಾಡ್ಕೋಬಾರ್ದ. ಸರಿ, ಎಲ್ಲರೂ ಡಾನ್ಸ್ ಶುರು ಮಾಡೋಣ. ಮಂದ ಒಂದ್ ನಿಮಿಷ, ಭಾವನವ್ರಿಗೆ ಏನೂ ಕಡಿಮೆ ಆಗ್ಯದಲ್ಲ? ಕಡಿಮೆ ಆದದ್ದು ಎಲ್ಲಿಯ ಪಕ್ಕ, ವಯಸ್ಸಿನೊಟ್ಟಿಗೆ ಸೇರಿಸಿ ಒಟ್ಟರಾಸಿ ಜಾಸ್ತಿ ಆಗಿದೆ. ನಾನು ನನ್ನ ವಯಸ್ಸಿನ ಬಗ್ಗೆ ಮಾತಾಡ್ತೇನೋ? ಅಣ್ಣ, ನೀವೀಗ ಯಜಮಾನ್ರು, ವಯಸ್ಸಾಗಿದೆ ಅಂತ ಹೇಳಿದ್ರು ಒಪ್ಪಲೇಬೇಕು. ಆಯ್ತು ಬಿಡು ರೇಣುಕವ್ವ, ನನ್ಗೇನು ಕಡಿಮೆ ಆಗಿದ್ಯಾ ಅಂದಲ್ಲ, ಏನು? ಒಂದ್ ನಿಮಿಷ ತಡ್ರೆ. ನಾವೆಲ್ಲರೂ ಹಿಂಗಿರುದ್ ನೋಡಿ ನನಗಂತೂ ಬಾಳ ಖುಷಿ ಆಗ್ಲಿಕ್ಕತ್ತದ. ನಮ್ಗೇನ್ ದುಃಖ ಆಗ್ತಿದ್ಯಾ? ನಮಗೂ ಖುಷಿನೇ ಆಗ್ತಿರೋದು. ಈ ಒಡವೆ ಎಲ್ಲ ಕೊಡಕ. ಹಾ, ಈಗ ಮಸ್ತ್ ಕಾಣ್ಲಿಕತ್ತೀರ್ ನೋಡ.
ಡಾನ್ಸ್ ಶುರು ಮಾಡೋಣ. ಮ್ಯೂಸಿಕ್ ಪ್ಲೀಸ್. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಈ ಪ್ರೀತಿ ಪರಮಾನ, ಪ್ರೀತಿಯ ಯಜಮಾನ. ಎಲ್ಲರೂ ಬಹಳ ಖುಷಿಯಿಂದ ಇದೀರಿ. ಏನಣ್ಣ ನಿನ್ ವೇಷನ ಬದಲಾಗ್ಬಿಟ್ಟೈತಿ? ಅದೆಂತ ಗೊತ್ತುಂಟಣ್ಣ ಹಿಂದಿ ಬೂಸ, ಇಷ್ಟು ಮಾಡಿದೆವು. ಬಹಳ ಚಲೋ ಕೆಲಸ ಮಾಡಿದ್ರಿ ಯಜಮಾನ. ನನಗೊಂದು ಅನುಮಾನ. ಬೇಡದವ್ರ ತಮ್ಮ ಬ್ಯಾಡಾಗಿರೋರ್ನೆಲ್ಲಾರನ್ನು ತಮ್ಮ ಅಂತ ತಗೊಂಡು ಸ್ವಂತ ತಮ್ಮನ್ನ ತಮ್ಮ ಅಂತ ತಗೊಳಂಗಿಲ್ಲ. ಆಯ್ತು ಬಿಡೋ, ಬೇಕಾಗಿರೋ ತಮ್ಮ. ಅದೇನೋ ನಿನ್ನ ಅನುಮಾನ. ಒಗ್ಗಟ್ಟಾಗಿರೋದು ಓಕೆ, ಖರ್ಚು ವೆಚ್ಚಿನ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾಕೆ? ಏ ಮುಕುಂದ, ನಾವೆಲ್ಲರೂ ದಿಕ್ಕಿಲ್ದಾರ ನಿಮಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ಲಿಕತ್ತೀವಿ. ಸಾರಿ ರೀ ಭಾವನವ್ರ, ನಿಮ್ಮನ್ ಬಿಟ್ರಿ. ನೋಡ್ರಿ, ನಾವ್ ಇಷ್ಟೊಂದ್ ಪ್ರೀತಿ ತೋರಿಸ್ತಿರ್ಬೇಕಾದ್ರ ಇವು ಖರ್ಚು ವೆಚ್ಚದ ಬಗ್ಗೆ ಮಾತಾಡ್ತಾನ್ರಿ. ಯಾರು ಎಷ್ಟೋ ಪ್ರೀತಿ ತೋರಿಸಿದ್ರು ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರ ಅನ್ನೋದು ಬೇಕಲ್ಲ. ನೋಡ್ರಿ MP ಅವ್ರ, ಸಾರಿ ರೀ ಭಾವನವ್ರ, ನಮ್ ಮನ್ಯಾಗ ಟಿವಿ ಅದರಿ, ಅದ್ರ ಜೊತೆ ಕೇಬಲ್ ಅದರಿ. ನಮ್ಮ ಮನೆಯಲ್ಲಿ DVD ಪ್ಲೇಯರ್ ಉಂಟು. ನಿಮ್ಗೆ ಯಾವ್ದಾದ್ರು ಚಾನೆಲ್ ನೋಡ್ಬೇಕಂದ್ರೆ ನೋಡಿ, DVD ಪ್ಲೇಯರ್ ಅಲ್ಲಿ ಯಾವ್ದಾದ್ರು ಮೂವಿ ನೋಡ್ಬೇಕಂದ್ರೆ ನೋಡಿ. ನಿಮ್ಗೆ ಏನ್ ನೋಡ್ಬೇಕು ಅನ್ಸುತ್ತೋ ನನ್ನನ್ ಕರೀರಿ, ನಾನೇ ಖುದ್ದಾಗಿ ಬಂದ್ ಪ್ಲೇ ಮಾಡ್ಕೊಡ್ತೀನಿ. ಬರೀ ಕೇಬಲ್ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಟೋದಷ್ಟ ನಿಮ್ ಕೆಲಸ ರೀ. ನಿಮ್ಮೆಲ್ರೂ ಪ್ರೀತಿ ಸಿಗುತ್ತೆ ಅಂದ್ರೆ ಬಿಲ್ ಕಟ್ಟುದ್ರಾಯ್ತು ಬಿಡಮ್ಮ. ನೋಡ್ರಿ, ನಮ್ಮ ಮನೆಯಾಗ ನೀರ್ ಬರ್ತಾವ್ರಿ. ನಿಮ್ಮ ಬಟ್ಟೆ ಬರೆಗಳನ್ನೆಲ್ಲ ನಾನು ಒತ್ತು ಕೊಡ್ತೇನೆ. ಅದನ್ನ ಒಣಸಿ ಮಡ್ಚಿಡೋ ಕೆಲಸ ನಂದು. ನೀರಿನ ಬಿಲ್ಲು ಸಾಬಾನ್ ಬಿಲ್ಲು ಕಟ್ಟೋದಕ್ಕ ನಿಮ್ ಕೆಲಸ ರೀ. ಅಲ್ಲ ಕಣ್ರವ್ವ, ಒಬ್ರು ಬಟ್ಟೆ ಒಗಿತೀನಿ ಅಂತೀರಾ, ಒಬ್ರು ಅದನ್ನ ಮಡ್ಚಿಡ್ತೀನಿ ಅಂತೀರಾ. ಹೀಗಿರುವಾಗ ನಾ ಇಷ್ಟು ಮಾಡದೇ ಇದ್ರೆ ಹೇಗೆ? ಒಟ್ನಲ್ಲಿ ಎಲ್ರೂ ಒಗ್ಗಟ್ಟಾಗಿರೋದು ಮುಖ್ಯ. ಏನು ಮುಖ್ಯ? ಕೆಲಸ ಎಲ್ಲ ಅವ್ರು ವಹಿಸ್ಕೊಂಡ್ರ, ಖರ್ಚೆಲ್ಲ ನಿನ್ಗ ಬಿಟ್ರೆ. ಯಪ್ಪ ಗುಲ್ಕಂದ ತಮ್ಮ ಅನ್ರಿ. ಆತ್ ಬಿಡೋ ಪ್ರಾಣಿ. ಲೇ ತಮ್ಮ, ಕೇಬಲ್ ಬಿಲ್ಲ ಕರೆಂಟ್ ಬಿಲ್ಲ ಇವೆಲ್ಲ ಒಂದ್ ಲೆಕ್ಕ ಅಲ್ಲೇ. ನಿಮ್ ಮನೆಯಾಗಿದ್ರೆ ನೀವು ಕಟ್ತಿರ್ಲಿಲ್ಲ. ಆದ್ರೂ ಮೇಲೋರ ಆದ್ರೂ ಇಲ್ಲ ಗೀದ್ರು ಇಲ್ಲ, ಸುಮ್ನಿರೋ. ರೇಣುಕವ್ವ, ನಿಮ್ಮ ಎಲ್ಲಾ ಕಂಡೀಷನ್ಗೆ ನನ್ನ ಒಪ್ಪಿಗೆ ಇದೆ. ಇನ್ನು ಮುಂದೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು, ಓಕೆನಾ? ಈಗಳ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನು ಹೋಗ್ತೇನೆ. ಯಪ್ಪ ಭೂತ, ನನಗೆ ಹೋಗದಿದ್ರೆ ನನಗೆ ಭೂತ ಹಿಡಿತಾರೆ. ನಾನು ನಾಟ ಪುಣ್ಯಾತ್ಮ. ಅವನ ಬಿಡ್ಲಿ, ನಿನಗೆ ಒಪ್ಪಿಗೆ ಅರ್ಜೆಂಟ್ ಅದಾನ. ನಾನು ಆಫೀಸ್ಗೆ ಹೋಗ್ಬೇಕು, ನಂಗೂ ಅರ್ಜೆಂಟ್ ಅದ. ಈಗಳ ಮರಲ, ನಿನಗಾದ್ರೆ ಆಫೀಸಿಗೆ ಡೈರೆಕ್ಟ್ ಹೋಗ್ಬೋದು, ಆದ್ರೆ ನಾನೊಬ್ಬ ಇಂಪಾರ್ಟೆಂಟ್ ಪರ್ಸನ್ಗೆ ಮೀಟ್ ಆಗ್ಲಿಕ್ಕುಂಟ. ನಾನು ಆಮೇಲೆ ಆಫೀಸಿಗೆ ಬರಬೇಕಷ್ಟೇ. ಅದಕ್ಕೆ ಹೇಳ್ತಿದ್ದೇನೆ, ನಾನು ಹೋಗ್ತೇನೆ. ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಫ್ಲವರ್ ಹೌದಿಲ್ಲ? ಎಕ್ಸಾಕ್ಟ್ಲಿ. ಕುಚ್ಚು ಪುಟ್ಟ ನನ್ನನ್ನು ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ಯಾ. ನೀ ಯಾವ್ದೋ ಫ್ಲವರ್ ಮೀಟ್ ಆಗಕ ಇಂಪಾರ್ಟೆಂಟ್ ಪರ್ಸನ್ ಅಂತೆ. 5 ನಿಮಿಷ ತಡಿ, ನಾ ಹೋಗ್ಬರ್ತೀನಿ. ಆ ಕೆಲಸವನ್ನು ನಿನಗೆ ಮಾಡ್ಲಿಕ್ಕೆ ಆಗುದಿಲ್ವಲ್ಲ, ನಾನು ಹೋಗ್ತೇನೆ. ಮೊದಲು ನಾ ಬಂದಿನಿ, ನಾ ಮೊದಲು ಹೋಗ್ತೀನಿ. ಮೊದಲು ಬಂದವರಿಗೆ ಆದ್ಯತೆ ನೀಡ್ಲಿಕ್ಕೆ ಇದಂತ ಜನತಾದರ್ಶನವ. ನಾನು ಹೋಗ್ಬರೋದು ಜಗಳ ಮಾಡ್ತೀರ ನಾವು. ಈಗಳ ಬಂದ, ಒಂದು ನಿಮಿಷ ಇರ. ಅಕ್ಕ, ನಾ ಟವಲ್ ತಗೊಂಡಿದ್ದೀನಿ. ನೀನ್ ಟವಲ್ ತಗೊಂಡಿಲ್ಲ ಅಂದ್ರೆ ನನಗೆ ಅಂತ ತೆಪ್ಪು. ನಾನು ಮಾರ್ಕೆಟಿಗೆ ಹೋಗಿ ಮದ್ದು ತಗೊಂಡ್ಬರ್ಬೇಕು. ನಾನು ಮೊದಲು ಸ್ನಾನ ಮಾಡ್ತೇನೆ. ಅಕ್ಕ, ಕ್ಲಿನಿಕ್ ಅಲ್ಲಿ ಪೇಷಂಟ್ ಗಳು ಕಾಯ್ತಾ ಇರ್ತಾರೆ, ನಾನು ಬೇಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನಿನಗೆ ಒಬ್ಳಿಗೆ ಆ ಪೇಷಂಟ್ ಗಳು ಕಾಯ್ತಾ ಇರೋದು, ನನಗೆ ಕೂಡ ಪೇಷಂಟ್ ಗಳು ಕಾಯ್ತಾ ಇರ್ತಾರೆ. ನಾನು ಸ್ನಾನ ಮಾಡ್ತೇನೆ. ಅಕ್ಕ, ನಾನು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಹಾಡಾಡೋದಿಲ್ಲ, ಬೇಗ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ. ನಾನು ನಿಮಿಷ ಇರೋ. ಅಬ್ಬೋ, ಎಂತದೇ ಇದು? ನಾನು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳು, ಮೇಲಾಗಿ ನನಗೆ ಮದುವೆ ಆಗಿದೆ. ನನ್ನ ಮಾತಿಗೆ ಬೆಲೆ ಇಲ್ವನಾ? ಅದೇನ್ ಸಿಲ್ಲಿಯಾಗಿ ಮಾತಾಡ್ತೀಯಕ್ಕ? ಮದುವೆ ಆಗಿರೋದಕ್ಕೂ ಸ್ನಾನ ಮಾಡೋದಕ್ಕೂ ಏನ್ ಸಂಬಂಧ? ನೀನ್ ಇದೇ ನಮ್ಮನೆ ಹಠ ಮಾಡ್ತಿದ್ರೆ ನಾನು ನಿನ್ಗೆ ಸ್ನಾನ ಮಾಡ್ಲಿಕ್ಕೆ ಬಿಡುದಿಲ್ಲ. ನೀನ್ ತಡೆದ್ರು ನಾನು ಇಲ್ಲದಿಲ್ಲ, ಬರ್ತೀನಿ. ನಿನ್ನ ಅಷ್ಟು ಸುಲಭವಾಗಿ ಬಿಡ್ತೇನೆ ಅಂತ ಅನ್ಕೊಂಡಿದ್ಯಾ? ನಾನು ಸುಲಭವಾಗಿ ಬಿಟ್ಬಿಡ್ತೀನ? ಮೊದಲು ಬಂದಿದ್ ನಾನು. ನೀ ಸುಮ್ಮನಿರಕ್ಕ, ನಾನು ಬರ್ತೀನಿ. ನಾನು ಹೋಗ್ತೇನೆ, ನಾನು ಹೋಗ್ತೀನಿ. ತಮ್ಮಯ್ಯ ಬಾರೋ ಇಲ್ಲಿ. ಏನ್ ಹೇಳ? ಕೂತ್ಕೊಳ್ಳ. ಅದ್ಯಾಕೆ ಯಾವಾಗ್ಲೂ ಮುಖ ಸಿಂಡ್ರಿಸ್ಕೊಂಡಿರ್ತೀಯ? ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ ಹೆಂಗಿರ್ಬೇಕು ಹೇಳ? ನಿನ್ಗೆ ಇದು ಇವತ್ತು ಅರ್ಥ ಆಗಲ್ಲ ಕಣೋ. ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ ತೋರಿಸ್ತೀವಿ ನೋಡು, ಆವತ್ ಗೊತ್ತಾಗುತ್ತೆ ಒಗ್ಗಟ್ಟಲ್ಲಿ ಎಂತ ಬಲ ಇದೆ ಅಂತ. ಬಲ ಇರುತ್ತ ಎಡ ಇರುತ್ತ ಯಾವನಿಗೆ ಗೊತ್ತೇ? ನನ್ ಕರೆದಿದ್ ಎದಕ್ಕಂತ ಹೇಳ? ನೋಡು, ಸ್ನಾನಕ್ಕೆ ನೀರ್ ಕಾದಿದ್ಯಾ ಅಂತ ನೋಡ್ಕೊಂಡ್ ಬಾರೋ. ಇಡೀ ದಿವ್ಸ ನೀ ಇಲ್ಲೇ ಕಾಯ್ಕೊಂಡ್ ಕುಂತ್ರು ನೀವ್ ಜಳಕ ಮಾಡಂಗಿಲ್ಲ. ಯಾಕೋ? ಅವ್ರ ನಾ ಮುಂದ್ ನೀ ಮುಂದ್ ಅಂತ ಹೇಳಿ ಜಳಕ ಮಾಡಕ್ ಹೊಡೆದಾಡಕತ್ತಾರ, ನಮ್ಮನೇಲಿ ಜಳಕ ಮಾಡಕ್ ಬಿಡ್ತಾರ. ಹೌದೇ? ಇಲ್ಲ ಅನ್ನಕ್ ನಾನ್ ಸುಳ್ಳು ಹೇಳಿಕತ್ತೀನಿ. ಹೋಗ್ಲಿ ಬಿಡು, ಅವ್ರು ಮನೆ ಕೆಲಸ ಮಾಡೋರು, ಆಫೀಸ್ಗೆ ಹೋಗೋರು ಬೇಗ ರೆಡಿ ಆಗ್ತಾರೆ. ನಮ್ಗೇನು, ಅಡಿಗೆ ಮಾಡ್ತಾರೆ, ಊಟಕ್ಕೆ ಕರೀತಾರೆ. ನಿಧಾನಕ್ಕೆ ಸ್ನಾನ ಮಾಡಿದ್ರಾಯ್ತು. ನಿಧಾನಕ್ಕೆ ಸ್ನಾನ ಮಾಡು, ನೀನ್ ನಿಧಾನ ಆದ್ಮೇಲೆ ಅವರು ಸ್ನಾನ ಮಾಡು. ಏಯ್, stop it, I say! What is stop I say?
ರೀ ಭಾವನವ್ರ ತಗೋರ ಮುಕುಂದ. ಏನ್ರಿ ಅವಂಗ ಭಾವನವ್ರ ಮರ್ಯಾದೆ ಕೊಡ್ತೀರಿ, ನನಗ್ ಮುಕುಂದ ಅಂತೀರಿ? ಸುಮ್ನೆ ತಗೋರ ಇಡಿಯಟ್. ಹಂಗ ಹೇಳಿಕ್ ಆಗ್ತದನ್ರಿ ಭಾವನವ್ರ? ಎಲ್ಲಾದ್ರೂ ಉಂಟೆ ಮತ್ ಈಗಿನ ಅಂದ್ರಿ? ಹಂಗ ಹೇಳಿಕ್ ಆಗ್ತದನ ಅಂದೆ. ಅಲ್ಲ ಮುಕುಂದ, ವಯಸ್ನಾಗ ನೀನ್ ನನ್ಕಿಂತ ಸಣ್ಣ ಅವಧಿ, ನಿನಗ್ ತಗೋರ್ಲಿ ಅಂದ್ರೆ ಏನ್ ತಪ್ಪಾಗ್ತದ? ಆದ್ ಕೊಡ್ರಿ. ಇನ್ನೊಬ್ಳು ನಾದ್ನಿ ಮತ್ತೆ ಅವಳೇನ್ ಮಾಡ್ತಿದ್ದಾಳೆ? ಅವಳು ನಿನ್ನ ಆದ್ನಿನ. ಅವ್ರು ಕಾಫಿ ಟೈಮ್ನಾಗ ಕಾಫಿ ಕುಡಿತಾರ್ರಿ, ನಾಷ್ಟಾ ಟೈಮ್ನಾಗ ನಾಷ್ಟಾ ಮಾಡ್ತಾರು, ಊಟ ಟೈಮ್ನಾಗ ಊಟ ಮಾಡ್ತಾರು. ಅಂದ್ರೆ ಮನೆ ಕೆಲಸ ಮಾಡ್ತಿಲ್ವಿ? ಇಲ್ಲಿ ತನಕ ಅವ್ರು ಒಂದ್ ಕೆಲ್ಸಾನು ಮಾಡಿಲ್ರಿ. ಹೌದೇ? ಮಂದಾ, ಮೀನಾ, ಬನ್ನಿ ಇಲ್ಲಿ. ಓಯ್, ಎಂತ ಭಾವ ಕರೆದದ್ದು? ಎಂತ ಭಾವ ಕರೆದದ್ದು ಅನ್ನೋದನ್ನ ಇಟ್ಕೋ, ಹೋಯ್ ಅನ್ನೋದನ್ನ ಕಿತ್ತಾಕು. ಅಲ್ಲ ಪಾಪ ನಮ್ ರೇಣುಕಮ್ಮ ಒಬ್ಬಳೆ ಮನೆ ಕೆಲಸ ಮಾಡ್ತಿದ್ದಾಳಲ್ಲ, ನೀವಿಬ್ರು ಏನ್ ಮಾಡ್ತಿದ್ದೀರೋ? ನಾವು ಎಲ್ಲ ಕೆಲಸ ಮಾಡ್ತಿದ್ದೀವಲ್ಲ ಬಾವ, ನೀವಿಬ್ರು ಏನೇನ್ ಕೆಲ್ಸ ಮಾಡಿದ್ರೇನು ಸ್ವಲ್ಪ ಭಾವನವ್ರಿಗೆ ಹೇಳ್ರಿ. ನಾವ್ ಬೆಳಗ್ಗೆಯಿಂದ ಏನ್ ಕೆಲಸ ಮಾಡ್ದೆ? ಜಳಕ ಮಾಡ್ದಿ, ಕಾಫಿ ಕುಡ್ದಿ. ಕರೆಕ್ಟ್. ನಾನೆಂತ ಮಾಡಿದೆ? ನಾ ಮಾಡಿದ ಕಾಫಿಗೆ ಸಕ್ಕರೆ ಕಡಿಮೆ ಅದ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಹಾಕೊಂಡ್ ಕುಡ್ದಿ. ನಾಳೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಕಾಯ್ತಾ? ನೋಡ್ರಮ್ಮ, ಪಾಪ ಒಬ್ಬಳೆ ಕೆಲಸ ಮಾಡ್ತಾಳೆ ಅನ್ಬಿಟ್ಟು ಎಲ್ಲ ಭಾರನ ಅವಳ ಮೇಲೆ ಹೊರ್ಸೋದಲ್ಲ. ಒಂದು ಮನೆ ಅಂದ್ಮೇಲೆ ಎಲ್ಲಾ ಕೆಲಸನು ಎಲ್ಲರೂ ಹಂಚ್ಕೊಂಡ್ ಮಾಡ್ಬೇಕಾಗುತ್ತೆ. ನೋಡ್ ಮೀನವ್ವ, ನೀನು ಇನ್ನು ಮುಂದೆ ಪಾತ್ರೆ ತೊಳೆಯೋ ಕೆಲಸ ಮಾಡು. ಜಲದುರ್ಗಿ, ನಾನು ಪಾತ್ರೆ ತೊಳಿಬೇಕಾ? ತಟ್ಟೆ ಲೋಟನು ತೊಳಿಬೇಕು. ನೋಡ್ ಮಂದ, ನೀನು ಮನೇನ ಒರ್ಸು. ಹಾಗೆ ಸೋಫಾ ಟೀಪಾ ಮೇಲಿರೋ ಧೂಳ್ನು ಹೊಡಿ. ಆಯ್ತು ಬಿಡಿ ಬಾವ. ರೇಣುಕವ್ವ, ನಿಂದು ಅಡಿಗೆ ಮಾಡೋದಷ್ಟೇ ಕೆಲಸ. ಥ್ಯಾಂಕ್ಸ್ ರೀ ಭಾವನವ್ರ. ಸರಿ ಸರಿ ಸರಿ, ಇನ್ನು ಮುಂದೆ ಈ ತರ ಕಿತ್ತಾಡಬೇಡಿ. ಎಲ್ರು ನಿಮ್ ಕೆಲಸನ ಶಾಂತವಾಗಿ ಮಾಡ್ಕೊಂಡು ಹೋಗಿ. ಸರಿ, ಹೊರಡಿ. ಆಗಿತ್ತು ನನ್ನ ಯಜಮಾನಿಕೆ ಗೊತ್ತು. ನೆಗದು ಬಿತ್ತು. ಆಯ್ತಾ, ರೇಣುಕಾ ಅಡಿಗೆ ಮಾಡಿಟ್ಟಿದ್ದಾಳೆ. ಮೊದ್ಲೇ ಈ ಮನೇಲಿ ಕಂಡಪಟ್ಟೆ ಜನ ಇದ್ದಾರೆ, ಆಮೇಲೆ ಊಟ ಸಿಗ್ತದೋ ಇಲ್ವೋ, ನನಗೂ ನನ್ನ ಮೀನಿಗೂ ಸ್ವಲ್ಪ ತೆಗ್ದಿಡ್ವಾ. ಇನ್ಯಾರು ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟು ಖರ್ಚಾ. ರೇಣುಕಕ್ಕ ಈಗಷ್ಟೇ ಅಡ್ಗೆ ರೆಡಿ ಮಾಡಿಟ್ಟಿದ್ದೀನಿ ಅಂದ್ಲು, ನೋಡಿದ್ರಲ್ಲಿ ಇಷ್ಟೇ ಇದೆ. ಯಾರು ಊಟ ಮಾಡೋದನ್ನು ನಾನು ನೋಡ್ಲಿಲ್ವಲ್ಲ. ಈ ಮನೇಲಿ ಯಾರು ಯಾವಾಗ ಊಟ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ನನಗೂ FMಗೂ ಊಟ ಎತ್ತಿಟ್ಕೋಬೇಕು. ಇನ್ ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು. ಎಲ್ಲಿ ಹೋದ್ಲಪ್ಪ ಆಕಿ? ಹೊಟ್ಟೆ ಬೇರೆ ಬಾಳ್ ಹಸಿಲಿಕತ್ತದ. ಚಿತ್ತಾರೂಢ, ಇದೇನ್ ಇಷ್ಟ ಓದದ? ನಾನು ಈಕಿನ ನಾನು ಕರೀದ ಎಲ್ಲರಿಗೂ ಬಡಿಸ್ಬಿಟ್ಲನ. ಛೇ 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 ಛೇ, ಆಕೆ ಅಂತಕ್ಕೆಲ್ಲ ಮೊದ್ಲು ನಾ ಊಟ ಮಾಡ್ಲಿ ಅಂತೇಳಿ ಕಾಯ್ತಿರ್ತಾಳ. ಮತ್ತ ಆಕಿ ಗೊತ್ತಿಲ್ದ ಬ್ಯಾರೆ ಯಾರ್ಯಾರೇ ತಗೊಂಡು ಊಟ ಮಾಡಿಬಿಟ್ರನ. ಊಟ ಮಾಡೋರು ಯಾರ್ಯಾರು ಹೇಳಿ ಕೇಳಿ ಮಾಡ್ತಾರನ. ಇರೋ ಅಷ್ಟರಿ ಎತ್ತಿಟ್ಕೊಂಡು ಖಾಲಿ ಆದ್ರ ಆಮೇಲೆ ಯಾರನ್ನ ಕೇಳೋದು? ರೇಣುಕವ್ವ, ಏನ್ರಿ ಭಾವನವ್ರ? ಅಡಿಗೆ ರೆಡಿನೇ? ರೆಡಿ ಆಗ್ಯದರಿ, ಒಂದ್ ನಿಮಿಷ ತಗೊಂಡ್ ಬರ್ತೇನ್ರಿ. ಅಣ್ಣ ಊಟ ಆತೆ? ಇಲ್ಲ ಕಣೋ, ಈಗ ತಾನೇ ಊಟ ಕೊಡ್ತೀನಿ ಅಂದ್ಲು. ನೀನು ಹೋಗೋ, ಕೈಕಾಲು ತೊಳ್ಕೊಂಬ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಬಂತಡಿ. ಏನಪ್ಪ ನಾವ್ರಿ? ನನ್ಗೂ ಗೊತ್ತಿಲ್ಲ ಕಣೋ, ಅವಳು ಹೇಳಿದ್ರೆ ಅಲ್ವೇ ಗೊತ್ತಾಗೋದು. ಏನಾಯ್ತವ? ಭಾವನವ್ರ, ಒಂದ್ ಅರ್ಧ ತಾಸ್ ತಿರ್ಗಾಡ್ ಬರ್ತೀರ? ಯಾಕವ್ವ? ಅದು ಅಡ್ಗಿ ಮಾಡಿಟ್ ಕೈಕಾಲ್ ಮುಖ ತೊಳ್ಕೊಂಡ್ ಬರಕ್ ಹೋಗಿದ್ದೇರಿ. ಅಷ್ಟ್ರೊಳಗ ಅಡ್ಗಿ ಮಾಡಿದ್ ಭಾಂಡಿ ಎಲ್ಲ ಖಾಲಿ ಆಗ್ಯದರಿ. ಯಾರು ಊಟ ಮಾಡಿದ್ರು? ಯಾವಳಿಗ್ ಗೊತ್ತ್ರಿ? ಅಲ್ಲ, ನಾನ್ ನೋಡ್ದಂಗೆ ಯಾರು ಊಟ ಮಾಡ್ಲಿಲ್ವೇ? ನಾನು ನೋಡಿಲ್ರಿ, ಆದ್ರ ಭಾಂಡಿ ಎಲ್ಲ ಖಾಲಿ ಆಗ್ಯದರಿ. ಹಿಂಗ್ ಹೇಳಿದ್ರೆ ಹೆಂಗ್ರಿ? ಅಡಿಗೆ ಮನೆ ಆಯನ್ ಚಾರ್ಜಿ ನೀವು ಹೋಗಲ್ಲ? ಇಂಚಾರ್ ನೀನೆಲ್ವಾ ಅಂತಿದ್ದಾನೆ. ಹಂಗಂತ ಹೇಳಿ ಅಡ್ಗೆ ಮಾಡಿಟ್ಟ WATCH ಕೆಲಸ ಮಾಡ್ಬೇಕಾ? ವಾಚ್ಮನ್ ಕೆಲಸ ಮಾಡ್ಲಿ ಅಂತಿದ್ದಾಳೆ. ಅಲ್ಲ ಕಣವ್ವ, ಊಟಕ್ಕೆ ಏನ್ ಮಾಡೋದು? ಹೇಳಿದ್ನಲ್ರಿ, ಒಂದ್ ಅರ್ಧ ತಾಸ್ ತಿರ್ಗಾಡ್ಕೊಂಡ್ ಬರ್ರಿ, ಅಷ್ಟ್ರೊಳಗ ನಾ ಅಡ್ಗೆ ಮಾಡಿರ್ತೇನ್ರಿ. ಆಯ್ತು ಬಿಡವ, ನಡಿಯೋ 10 ನಿಮಿಷ ಸುತ್ತಾಡ್ಕೊಂಡ್ ಬರೋಣ. ಇದೆಲ್ಲ ನೀನು ಬೇಕಿತ್ತ? ನಾ ಮೊದ್ಲ ಬಡ್ಕೊಂಡೆ. ಇಬ್ರೇ ಇದ್ದಿದ್ರ ಆರಾಮ್ ಕಾನಗಳಿಗೆ ಹೋಗಿ ಹೊತ್ತಿಗೆ ಊಟ ಮಾಡ್ಬೋದಿತ್ತ? ನೋಡೋ ಮುತ್ತಾಳ, ತುಂಬಿದ ಸಂಸಾರ ಅಂದ್ಮೇಲೆ ಈ ತರ ಏರುಪೇರಾಗ ಸಹಜ ಕಣೋ. ಅದನ್ನೆಲ್ಲ ಸಹಿಸ್ಕೊಂಡು ಹೋದಾಗ್ಲೇ ಅಲ್ವಿ ನಾನು ಯಜಮಾನ ಅನ್ನಿಸ್ಕೊಳ್ಳೋದು. ಹಸ್ಕೊಂಡಿರೋದಕ್ಕೆ ಯಜಮಾನದ ಪಟ್ಟ ಬೇರೆ. ದರ್ಪದಿಂದ ಎದುರ್ಸೋದ್ ಬಿಟ್ಟು ತುಂಬಿದ ಮನೆ ಎಲ್ಲ ಸಹಜ ಅಂತೆಲ್ಲ ನಿನ್ ಜನ್ಮಕ್ ನಾಜಿ ಆಗಲ್ಲ. ನೋಡೋ, ಇಷ್ಟಕ್ಕೆಲ್ಲ ಹೆದರ್ಸ್ತೀನಿ ಬೆದರ್ಸ್ತೀನಿ ಅಂತ ಹೋದ್ರೆ ನನ್ನ ಯೋಗ್ಯತೆ ಕಡಿಮೆ ಆಗ್ಬಿಡುತ್ತೆ. ಹಾಗೂ ಅರ್ಧ ಗಂಟೆ ರೆಡಿ ಮಾಡ್ತೀನಿ ಅಂದಿದ್ದಾಳೆ. ತಡ್ಕೊಳ್ಳೋ. ಈಗ ಮಾಡೋ ಅಡಿಗೆನು ಖಾಲಿ ಆಗ್ಬಿಟ್ರೆ ಅಣ್ಣ. ಏನಪ್ಪ ಅದು ಏನು ಅಂತ ಹೇಳಪ್ಪ. ಅದು 500 ರೂಪಾಯಿ ಸಾಮಾನ್ ಚಂದಂಗ್ ಬಾಚ್ಕೊಂಡಿರೋ ತಲೆ ಅದಕ್ಕೆ ಎದ್ರಕೋತಿ? ಲೇ FM,
500 ರೂಪಾಯಿ ಕೇಳಕ್ಕೋಸ್ಕರ ಇಷ್ಟೊಂದು ಎದುರ್ಕೋತೀಯನೋ? ನೀವು ಯಜಮಾನರು ಅಲ್ವಾ ಅಣ್ಣ, ಅದಕ್ಕೆ ಭಯ ಪಡ್ತಾ ಇದ್ದಾನೆ. ಇಷ್ಟು ಸಣ್ಣ ಅಮೌಂಟ್ ಕೇಳೋದಕ್ಕೆ ಇಷ್ಟೊಂದು ಭಯ ಪಡ್ತಾರೇನೋ? ತಗೊಳ್ಳೋ. ನಿನಗೆ ಎಷ್ಟು ಸಲ ಹೇಳಿ ಕೇಳ್ದಾಗೆಲ್ಲ ರೊಕ್ಕ ಕೊಡ್ಬೇಡಂತೆ. ಯಪ್ಪ ಮೂರ್ಖಂದ ಮೂರ್ಖ ನಮ್ಮಣ್ಣ, ನಾನು ಮುಕುಂದ. ಮದಕ್ಕಂದ ಬಿಡ್ಲಿ, ಕೊಡವ್ರ ಸುಮ್ನೆ ಕೊಡಾಕ್ತಾರ, ನೀ ಯಾಕೆ ನಡಬರ ಕಟ್ ಬಾಯ್ ಹಾಕ್ತಿಲಿ? ನಾ ಮಾತಾಡಲಿಲ್ಲ ಅಂದ್ರೆ ನೀವೆಲ್ಲರೂ ನಮ್ಮ ಅಣ್ಣನ ಬಿಆರ್ಎ ಎಣ್ಣೆ ಬ್ರೈನ್ನ ತೊಳೆದಿಟ್ಟು ಬಿಡ್ತೀರಿ. ಕಂಡ್ಕೊಂಡಾಗೆಲ್ಲ ರೊಕ್ಕ ಇಸ್ಕೊಂಡು ನಮ್ಮ ಮನೆ ಹಾಳು ಮಾಡ್ಬೇಕಂದ್ ಮಾಡ್ರಿ. ಓಯ್ ಕಾಯ್ ಮುಂಚಿ, ಎಂತದಕ್ಕೆ ಈ ನಮೂನೆ ಮಾತಾಡ್ತೀಯನ? ಬಾವ FM ಕೊಡ್ತಿರೋದು ಬಜ್ಜಿ 500 ರೂಪಾಯಿ, ತಮ್ಮನಿಗೆ 500 ರೂಪಾಯಿ ಕೊಡೋದ್ರಿಂದ ಎಂತ ಗಂಟು ಹೋಗ್ತದ ಅಲ್ವಾ ಬಾವ? ಇವತ್ತು 500 ಕೇಳ್ತೀರಿ, ನಾಳೆ 5,000 ಕೇಳ್ತೀರಿ, ನಾಳೆ 5 ಲಕ್ಷ ಕೇಳ್ತೀರಿ. ಹಿಂಗ ಕೊಡ್ಕೊಂತ ಹೋದ್ರೆ ನಮ್ಮ ಮನೆ ಹಾಳಾಗದೆ ಇನ್ನೇನಕತಿ. ಮೊನ್ನೆ ರೇಣುಕಾ ಅವ್ರು 2 ಲಕ್ಷ ರೂಪಾಯಿ ಪೀಡಿಗೆ ಹಾಕಿದ್ರ, ನಾ ಬಂದ್ ತಡದೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಮಠ ಸೇರ್ತಿದ್ವಿ. ಕೇಳಿದ ಕಡೆ ಭಾವ ಏನ್ ರೊಕ್ಕ ಕೊಟ್ಬಿಟ್ರಾನೆ? ನಾ ಬಂದು ತಡಿಲಿಲ್ಲ ಅಂದ್ರೆ ಇವಾಗ ಗುಗ್ಗುಗತೆ ಕೊಟ್ರವ. ನನ್ನ ದೃಷ್ಟಿಯೊಳಗೆ ನೀವೆಲ್ಲರೂ ಒಳ್ಳೆಯವರಲ್ಲ, ಮನಿ ಹಾಡ್ರೆ. ಏನೋ ಸಣ್ಣ ಹುಡುಗ ಅಂತ ಸುಮ್ಮನಿದ್ರೆ ಬಾಯಿ ಬಂದ ಮಾತಾಡ್ತೀನೋ? ಪಾಪ 500 ರೂಪಾಯಿ ಕೇಳೋದಕ್ಕೆ ಈ ತರ ಎಲ್ಲ ಮಾತಾಡ್ದೆ. ಪಾಪ ಅವಂಗ್ಯಾ ಕೊಡ್ತೀರಿ ಭಾವನವ್ರ? ಬಹುಶಃ ನಾವೆಲ್ಲರೂ ಕೂಡಿರೋದು ಮುಕುಂದಂಗ್ ಮನಸ್ಸಿಲ್ಲ ಅನಸ್ತದರಿ. ಅದಕ್ಕ ನಾಳೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ನಾಳಿಂದ ನಾವೆಲ್ಲರೂ ಮೊದ್ಲು ಹೆಂಗಿದ್ವಿ ಹಂಗ ಇದ್ ಬಿಡೋಣ್ರಿ. ಹಂಗೆಲ್ಲ ಯಾಕೋ ಮಾತಾಡ್ತೀಯ? ಈಗ ತಾನೇ ನಾನು ಅನಾಥ ಪ್ರಜ್ಞೆಯಿಂದ ಹೊರಗಡೆ ಬರ್ತಾ ಇದ್ದೀನಿ, ನೀವು ಬಿಟ್ಟೋಗ ಮಾತಾಡ್ತಿದ್ದೀಯಲ್ಲ. ಕಳ್ಳಿ ಹಾಲ್ ಜೊತೆ ಹಾಲ್ ಮಿಕ್ಸ್ ಆಗಿದೆ ಅಂತ ಸಕ್ಕರೆ ಹಾಕೊಂಡ್ ಕುಡಿಯಕ್ ಆಗತ್ತೇನ್ರಿ? ಅವ್ರಿಗೆ ನಮ್ ಜೊತೆ ಇರಕ್ ಮನ್ಸಿಲ್ಲ ಅನ್ಸತ್ತೆ, ನಾವೆಲ್ಲ ಬೇರೆ ಬೇರೆ ಹೋಗೋಣ. ಅಯ್ಯೋ, ನೀನ್ ಮಾತ್ರ ಆತರ ಎಲ್ಲ ಮಾತಾಡಬೇಡ ಮಂದ. ಒಂದ್ ನಿಮಿಷ. ಹಲೋ, ಯಾರು? ದುರ್ಗಾ ಪರಮೇಶ್ವರಿ ಟೆಂಪಲ್ ಅರ್ಚಕ್ರೇ? ಮಾತಾಡಿ ಫ್ರೀ ಆಗಿದ್ದೀನಿ. ನಾನು ಮರ್ಯಾದ ಪುರುಷೋತ್ತಮ ಅಲಿಯಾಸ್ MP, ಮಕರ ರಾಶಿ. ಏನಂದ್ರೆ ನಕ್ಷತ್ರನೇ. ನಾವು ಹುಟ್ಟಿದ್ದು ಅಮಾವಾಸ್ಯೆ ಕತ್ಲಲ್ಲಿ, ಅವತ್ತು ಚಂದ್ರನೇ ಇರಲ್ಲ, ನಕ್ಷತ್ರ ಎಲ್ಲಿಂದ ಕಾಣುತ್ತೆ? ಏನೋ ಆ ನಕ್ಷತ್ರ ಅಲ್ಲ ಅಂದ್ರ. ಏನು ಬೇಜಾರು ಮಾಡ್ಕೋಬೇಡಿ, ನನ್ನ ಬಗ್ಗೆ ನನಗೆ ಗೊತ್ತಿರೋದು ಇಷ್ಟೇ. ಅಲ್ಲ, ನನ್ನ ಬಗ್ಗೆ ನೀವ್ಯಾಕೆ ಇಷ್ಟೊಂದು ಡೀಟೇಲ್ ತಗೋತಾ ಇದ್ದೀರಿ? ನನ್ನ ಬಗ್ಗೆ ದಿನಾ ಪೂಜೆ ಮಾಡ್ತಿದ್ದೀರಿ. ಆ ಪೂಜೆ ಮಾಡಕ್ ವ್ಯವಸ್ಥೆ ಮಾಡಿರೋರು ಯಾರು? ನಾನ ರೀ ಭಾವನವ್ರ. ನಿಮಗ್ ಚಲೋ ಆಗ್ಲಿ ಅಂತ ಹೇಳಿ ನಿಮ್ ಹೆಸರ್ಲೆ ನಾನ ಪೂಜೆ ಮಾಡಿಸ್ಲಿಕ್ಕತ್ತೇನ್ರಿ. ಹೌದೇ? ಸಾರಿ, ಇಲ್ಲಿ ಮಾತಾಡ್ತಾ ಇದ್ದೀನಿ. ಸರಿ, ನೀವು ಪೂಜೆ ಮುಂದುವರಿಸಿ, ಇಡ್ತೀನಿ. ನೋಡಿದ್ಯೇನೋ ಅಯೋಗ್ಯ, ನಮ್ ರೇಣುಕವ್ವ ನನ್ನ ಬಗ್ಗೆ ಅದೆಷ್ಟೊಂದು ಪ್ರೀತಿ ಇಟ್ಕೊಂಡು ಪೂಜೆ ವ್ಯವಸ್ಥೆ ಮಾಡಿದ್ದಾಳೆ. ಇಂಥವ್ರನ್ನ ಮನೆ ಹಾಡ್ರು ಅಂತೇನೋ? ಸುಮ್ನೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಂತ ಬುದ್ಧಿವಂತ ಅವನಲ್ಲ. ಇನ್ನೊಂದ್ಸತಿ ಕಪಾಳಕ್ ಹೊಡೆದ್ ಹೇಳಿ. ಹಲೋ, ನಾನು MPLS ಮರ್ಯಾದ ಪುರುಷೋತ್ತಮ ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡಿ. ಏನಂದ್ರಿ? ಫ್ರೀ ಆಗಿದ್ರೆ ಆಸ್ಪತ್ರೆ ಭೇಟಿ ಕೊಡಿ ಅಂದ್ರಿ. ಯಾಕೆ? ನನ್ನ ಹೆಸರಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆಯೇ? ಅದು ಅಲ್ಲದೆ ರೋಗಿಗಳಿಗೆ ನನ್ನ ಹೆಸರಲ್ಲಿ ಹಾಲು ಹಣ್ಣು ಕೊಡ್ತಿದ್ದೀರಿ. ಈ ಹಾಲು ಹಣ್ಣು ಕೂಡ ಕೇಳಿದವ್ರು ಯಾರು? ನಾನೇ ಬಾವ. ಹೌದೇ? ಸರಿ, ನೀವು ನಿಮ್ ಕೆಲಸನ ಮುಂದುವರಿಸಿ, ನಾನು ಆಮೇಲೆ ಬಂದು ಭೇಟಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡ್ದೇನೋ ಗೂಬೇಶಂಕರ, ಇವರೆಲ್ಲ ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ನನ್ನ ಹೆಸರಲ್ಲಿ ಎಂತೆಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ಮನೆ ಆಡ್ರು ಅಂತೀಯನೋ? ನಿಜವಾದ ಮನೆ ಆಡ ನೀನು ಕಣೋ. ಕರೆಕ್ಟ್ ಆಗಿ ಹೇಳಿದ್ರಲ್ಲ. ಆಕ್ಚುಲಿ ನಾನೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇನೆ, ಅದು ನಿಮ್ಮ ಹೆಸರಿನಲ್ಲಿ. ಏನದು? ಕನ್ಯಾ ಮುತ್ತೈದೆಯರಿಗೆಲ್ಲ ಹೂ ಕೊಡುವ ಅಂತ. ಏನೋ ಕರೆಂಟ್ ಬಿಲ್ಲು ಎಷ್ಟು ಬಂದಿದ್ಯೋ? ಜಾಸ್ತಿ ಏನಿಲ್ಲಣ್ಣ, 16,000 ರೂಪಾಯಿಗೆ 100 ರೂಪಾಯಿ ಕಡಿಮೆ. ಅಂದ್ರೆ 15,900 ರೂಪಾಯಿ. ಅದೇನ್ ಜಾಸ್ತಿ ಅಲ್ವೇ? ಜಾಸ್ತಿ ಏನಣ್ಣ, ಮನೆ ತುಂಬಾ ಜನ ಇದೀವಿ. ಸ್ನಾನ ಮಾಡೋದಕ್ಕೆ ಬೆಳಗ್ಗೆ 6 ಗಂಟೆ ಗೀಸರ್ ಆನ್ ಮಾಡಿದ್ರೆ ಮಧ್ಯಾಹ್ನ 3 ಗಂಟೆ ತನಕ ಉರಿತಾನೆ ಇರುತ್ತೆ. ಮಧ್ಯಾಹ್ನದ ಮೇಲೆ ಬಟ್ಟೆ ವಾಶ್ ಮಾಡಕ್ಕೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ ಸಂಜೆ ತನಕ ಉರಿತಾನೆ ಇರುತ್ತೆ. ಇನ್ನು ಟಿವಿ ಫ್ರಿಡ್ಜ್ ಅಂತೂ 24 ಅವರ್ಸ್ ರನ್ನಿಂಗ್ ಅಲ್ಲೇ ಇರುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಕಡಿಮೆ ಬಿಲ್ ಬಂದಿದೆ. ಮಲೆಮಾದೇಶ್ವರ, ನನ್ನ ಮನೆಯಲ್ಲಿ ಇದ್ದಾಗ ಬರೀ 150 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತಲ್ಲಪ್ಪ. ಒಬ್ಬರೇ ಇದ್ದಾಗ ಅಷ್ಟು ಬರೋದೇ ಹೆಚ್ಚು ಪುರುಸಲ್ಲ. ನೀವೆಂತ ಮನೇಲಿ ಅಡಿಗೆ ಮಾಡ್ತಿದ್ರಾ? ಅದೇ ಟಿವಿ ನೋಡ್ತಿದ್ರಾ? ನೆಟ್ಟಿಗೆ ಸ್ನಾನ ಮಾಡೋದೇ ಕಡಿಮೆ. ತಗೋರಿ, ಅದ್ರ ಬಿಲ್ಲು ಇದ್ರ ಬಿಲ್ಲು. ಯಾವ್ದ್ರ ಬಿಲ್ಲು? ಒಂದು ನೀರಿನ ಬಿಲ್ ರೀ, ಒಂದು ಕೇಬಲ್ ಬಿಲ್ ರೀ. ಎಷ್ಟು ಬಂದಿದ್ಯೋ? ನಿಮ್ ಕೈಯಾಗ ಕೊಟ್ಟಿನಲ್ಲ, ನೀವ ನೋಡ್ಕೋರಿ. ಕೇಬಲ್ ಬಿಲ್ಲು ಕರೆಕ್ಟ್ ಆಗಿದೆ. ಇದೇನು ವಾಟರ್ ಬಿಲ್ 3,000 ರೂಪಾಯಿ ಬಂದಿದೆ. ಇಷ್ಟು ಮಂದಿ ಜಾಳಕ ಹೋಗ್ಯಾನಂದ್ರ ಬರ್ದೇ ಇರ್ತೈತೆ. ಭಾವನವ್ರ, ಇವ್ರೆಲ್ಲ ಬಿಲ್ ಕೊಡ್ದ್ ನೋಡ್ ನೆನ್ಪಾಡ್ರಿ. ತಗೋರಿ ರೇಷನ್ ಬಿಲ್. ಎಷ್ಟು ಬಂದಿದ್ಯವ? 25,000 ರೂಪಾಯಿ ರೀ. 25,000ನೇ? ಪುಗ್ಸತೆ ಅಲ್ಲ, ಗಡತ್ತಾಗ ತಿಂದವ್ರೆ. ನೀರ್ ಕಡಿಮೆ ತಿನ್ನಲ್ಲಿ ಮಂಗಳೂರು ಅವ್ರ ಜೊತೆ ಒಮ್ಮೆ, ಹುಬ್ಬಳ್ಳಿ ಅವ್ರ ಜೊತೆ ಒಮ್ಮೆ, ಬೆಂಗಳೂರು ಅವ್ರ ಜೊತೆ ಒಮ್ಮೆ ಕುತ್ಕೊಂಡ್ ತಿನ್ಲಿಲ್ಲ? ಭಾವನವ್ರ, ದೇವಸ್ಥಾನದಾಗ ನಿಮ್ ಹೆಸರಲ್ಲೇ ಪೂಜೆ ಮಾಡ್ತಿದ್ನಲ್ರಿ, ಅದ್ರದ್ದು 18,000 ರೂಪಾಯಿ ರೀ. ಇನ್ನು 18,000 ಬಂದಿದ್ಯೆ? ದೇವ್ರ ಹೆಸರಿನಾಗ ಸುಳ್ಳು ಹೇಳಿಕ್ ಆಗ್ತದನ್ರಿ? ಬಾವಾ, ಹಾಸ್ಪಿಟಲ್ ಅಲ್ಲಿ
ಸರಿ ನಿಮ್ ಹೆಸರಲ್ಲಿ ರಕ್ತದಾನ ಮಾಡ್ಸಿದ್ವಲ್ಲ, ರೋಗಿಗಳಿಗೆಲ್ಲ ಹಾಲು ಹಣ್ಣು ಕೊಟ್ಟಿದ್ ಬಿಲ್ಲು ಅದೆಷ್ಟಾಗಿದೆ? 35,000. 35,000ನೇ? ಅಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು, ರೋಗಿಗಳಿಗೆ ಹಾಲು ಹಣ್ಣು ಕೊಟ್ಟಿದ್ದು ಎಲ್ಲ ನಿಮ್ ಖುಷಿಗಲ್ವೇ? ನಮ್ ಖುಷಿಗೆ ಮಾಡ್ಸಿದೀವ್ರಿ, ಅದ್ರ ಹೆಸರು ನಿಮ್ದಲ್ಲನ್ರಿ? ಅಂದ್ರೆ ಈ ಬಿಲ್ಲನ್ನೆಲ್ಲ ನಾನ್ ಕೊಟ್ಕೊಡ್ಬೇಕೆ? ಇಲ್ಲ, ನಮ್ಮಿಬ್ರು ಅಪ್ಪ ಸರ್ವೋತ್ತಮ ಬರ್ತಾನ. ಇಷ್ಟೆಲ್ಲ ಮಾಡಿದ್ ನಿಮ್ಗೋಸ್ಕರ ತಾನೆ, ಬಿಲ್ ನೀವೇ ಕಟ್ಬೇಕು ತಾನೆ. ನಾ ಬಡ್ಕೊಂಡೆ, ಇವ್ರನ್ನೆಲ್ಲ ನಂಬಕ್ ಹೋಗ್ಬೇಡ, ಮನಿ ಹಾಡ್ರ ಅಂತ ನನ್ನ ಮಾತು ಕೇಳಿದೆ. ಯಜಮಾನ ಅಂತೇಳಿ BYD ಕೊಟ್ಟಿ, ಬಿಲ್ಡಪ್ ಕೊಟ್ನೆ, ಯಾರಂದ್ರು ಕೊಟ್ಟಿ. ಇವರೆಲ್ಲ ಯಜಮಾನ ಅಂತ ಪಟ್ಟ ಕಟ್ಟಿ ನಿನ್ನ ಹಣಿ ಮೇಲೆ ವಿಭೂತಿ ಬಟ್ಟ ಇಟ್ರೆ. ಯಪ್ಪ ಕೊಳಲ್ ಕುಮಾರ, ನಾವೆಲ್ಲ ಮಾಡಿದ್ ನಿಮ್ ಸಂಬಂಧ, ನಮ್ದೇನ್ ತಪ್ಪದ? ಅಲ್ಲ ಕಣ ಮರ್ಗುಳಿ, ನಾನೇನೋ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಬಯಸ್ತೇ ನಿಜ. ಹಾಗನ್ಬಿಟ್ಟು ಈ ಬಿಲ್ಲೆಲ್ಲ ನಾನೇ ಕಟ್ಲಿ? ಯಾಕೆ ನೀವೆಲ್ಲರೂ ಸಂಪಾದನೆ ಮಾಡಲ್ವಿ? ಯಾಕೆ ಭಾವ ಹೊರಟೈತೆ? ಭಾವನೆನ ಇಲ್ಲ ಅಂದ್ಮೇಲೆ ಭಾವ ಇಲ್ಲಿಂದ ಬರ್ತದರಿ. ಬಿಲ್ಲ ಕಟ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಯಜಮಾನ್ ಪಟ್ಟ ಕೊಡ್ಬೇಕು? ಒಂಟಿ ಜೀವನ ಬೇಜಾರಾಗಿದೆ ಅಂತ ಹೇಳಿದ್ದಕ್ಕಲ್ಲನ್ರಿ ನಾವೆಲ್ಲರೂ ಬಂದಿರ್ತೀವಿ ಅಂತ ತೀರ್ಮಾನ ಮಾಡಿದ್ದು. ಈಗ ತಿಂಗಳ ಬಿಲ್ ಬರ್ತಿದ್ದಾಗ ಬಿಲ್ ನಾನೇ ಕಟ್ಬೇಕೆ? ನೀವೆಲ್ಲ ಸಂಪಾದನೆ ಮಾಡಲ್ವೇ ಅಂತ ಕೇಳ್ತಿರಲ್ಲ. ನಿಮ್ ಮನ್ಸಿಗೆ ಖುಷಿ ನಮ್ಗೆ ಕೊಡ್ಲಿಕ್ಕೆ ನಾವೆಲ್ಲ ಖರ್ಚು ಮಾಡ್ಬೇಕ್ರೆ? ಅದು ದಿಕ್ಕು ದೇಶ ಇಲ್ಲದಿರುವ ಈ ಅಣ್ಣ ತಮ್ಮಂದಿರ ಸೇವೆ ಮಾಡಿಕೊಂಡು. ಅಯ್ಯೋ ಹಾಳಾಗೋಗ್ಲಿ, ಎಲ್ರು ಈ ತಿಂಗಳು ಬಾಡಿಗೆನಾದ್ರೂ ಕೊಡ್ರು, ಈ ಬಿಲ್ ಕಟ್ಟಕ್ಕೆ ಸಹಾಯ ಆಗುತ್ತೆ. ನೀನಾದ್ರೂ ಯಜಮಾನ ಅನ್ನೋದಲ್ವೇ? ಕೈಲಿ ಹಿಡ್ದಿರೋ ಕೋಡನ ಕಿತ್ಕೊಂಡು ಹೊಡ್ಬಿಡ್ತೀನಿ. ಅಲ್ಲ ರೀ, ಒಂದ್ ತಿಂಗಳಿಂದ ನಿಮ್ಗೋಸ್ಕರ ನಮ್ ಮನೆಗೆಲ್ಲ ಬೀಗ ಹಾಕಿ ಇಲ್ಲಿ ಬಂದ್ ವಾಸ ಮಾಡ್ತಿದೀವಿ. ಖಾಲಿ ಬಿದ್ದಿರೋ ಮನೆಗ್ ಬಾಡಿಗೆ ಕೊಡ್ಬೇಕಾ? ಅಂದ್ರೆ ಬಾಡಿಗೆನೂ ಕೊಡಲ್ವೇ? ಓಯ್, ನಿಮ್ಗೆಂತ ಮಣ್ಣಲ್ಲಿ ಪುರಿಯಾಗಿದೆ ಮಾರ್ಯಾರೆ. ಆ ನಮ್ಮನೆ ಬಾಡಿಗೆ ಕೊಡೋದಾಗಿದ್ರೆ ಕಿತ್ತಾಡ್ಕೊಂಡು ನಾವೆಂತದಕ್ಕೆ ಒಂದೇ ಮನೆಯಲ್ಲಿ ಇರ್ಬೇಕಿತ್ತು. ಅಲ್ಲ ಕಣ್ರವ, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ನಾ ಆಸೆ ಪಟ್ರೆ ನೀವೆಲ್ಲರೂ ಸೇರ್ಕೊಂಡು ಈ ರೀತಿ ಮೋಸ ಮಾಡೋದೇ? ತಾವೆಲ್ಲರೂ ಸ್ವಲ್ಪ ಸ್ವಲ್ಪ ಕಾಣಿಕೆ ಅಂತ ಕೊಟ್ರೆ ಈ ಬಿಲ್ ಎಲ್ಲ ಕ್ಲಿಯರ್ ಮಾಡ್ಬೋದಲ್ವೇ? ಬಂದೆ, ನಾವೆಂತದಕ್ಕೆ ಕೊಡ್ಬೇಕು ಸ್ವಾಮಿ? ಮೇಲೆ ನೀವೇ ನಮ್ಗೆ ಕೊಡ್ಬೇಕು. ನಾವ್ ಕೊಡ್ಬೇಕೆ? ಯಾಕೋ? ಒಂದು ತಿಂಗಳಾಯ್ತು ಮನೆಗೆ ಬೀಗ ಹಾಕಿ ಬಂದು ಇಲ್ಲಿ ನಿಂತು. ಆ ಮನೆಯೆಲ್ಲ ಡಸ್ಟ್ ತುಂಬಿ ಎಕ್ಕಲೆ ಗೂಡು ಕಟ್ಟಿದೆ. ಅದನ್ನು ಕ್ಲೀನ್ ಮಾಡಿ ಪೇಂಟ್ ಹೊಡಿಸಬೇಕು. ಇಲ್ಲಾಂದ್ರೆ ಮುಂದಿನ ತಿಂಗಳು ಬಾಡಿಗೆ ಕೊಡುದಿಲ್ಲ. ಅಪ್ಪ, ನನ್ನ ಪಾಲಿನ ಮಾಸಿ ಯಾಕೆ ಗಿರ್ಸ್ಕೊಂಡೆ? ನೀನೇ ನಮ್ಮ ನಿಜವಾದ ತಮ್ಮ ಕಣು. ಏನು ಸ್ವಲ್ಪ ಪ್ರೀತಿ ತೋರ್ಸಾಕತ್ತೆ? ಅದೇನಾಯ್ತು ಅಂದ್ರೆ, ನಾನು ಟಿವಿನಲ್ಲಿ ಯಜಮಾನ ಸಿನಿಮಾ ನೋಡ್ತಿದ್ನಾ, ಅಲ್ಲಿ ಇಷ್ಟ ಆಯ್ತು ಕಣೋ. ನಾನು ನಿನ್ ಪರವಹಿಸ್ಕೊಂಡ್ ಮಾತಾಡಿದ್ನ. ಹ್ಞೂ ಕಣೋ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ನಿನ್ ಕನಸೇನ್ರ ನನಸಾದ್ರೆ ನನಸಾದ್ರೆ ನಾನು ಅವ್ರು ಪರವಹಿಸ್ಕೊತೀನಿ. ಮರ